ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನೀವು ಇನ್ಸ್ಟಾಗ್ರಾಮದಲ್ಲಿ ಯಾರಿಗೆಲ್ಲ ಲೈಕ್ ಹಾಗೂ ಕಮೆಂಟ್ ಮತ್ತು ನೀವು ಇನ್ಸ್ಟಾಗ್ರಾಮದಲ್ಲಿ ದಿನಾಲು ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡುತ್ತೀರಿ ಅಂತ ಹೇಗೆ ಚೆಕ್ ಮಾಡುವುದು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್, ಅರ್ಥವಾಗುತ್ತದೆ. ಮತ್ತು ನಮ್ಮ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡುತ್ತಿರೋರು ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ಈಗ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡೋಣ. ಈಗ ಇನ್ಸ್ಟಾಗ್ರಾಮ್ ಆ್ಯಪ್ ಮೇಲೆ ನಾನು ಕ್ಲಿಕ್ ಮಾಡುತ್ತೇನೆ ನೋಡಿ ಫ್ರೆಂಡ್ಸ್. ಈಗ ಓಪನ್ ಆಗುತ್ತಿದೆ ಆ್ಯಪು. ಈ ಥರ ಓಪನ್ ಆಗಿದೆ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮೇಲ್ಗಡೆ 3 ಡಾಟ್ ಲೈನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಈ ಥರ ಓಪನ್ ಆಗಿದೆ ನೋಡಿ. ಇಲ್ಲಿ ಕೆಳಗಡೆ ನೋಡ್ಬೋದು ಯುವರ್ ಆ್ಯಕ್ಟಿವಿಟಿ ಅಂತೈತಿ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡೋಣ. ಬನ್ನಿ ಈಗ ಓಪನ್ ಆಗಿದೆ ಈ ಥರ. ಇಲ್ಲಿ ಮೇಲ್ಗಡೆ ಲೈಕ್ ಅಂತಿದೆ ನೋಡಿ ಫ್ರೆಂಡ್ಸ್. ನೀವು ಯಾವೆಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿರುತ್ತೀರಿ ಆ ಡಾಟಾ ಇಲ್ಲಿ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಚೆಕ್ ಮಾಡ್ಬೋದು ಇಲ್ಲಿ ನೀವೆಲ್ಲ. ಈಗ ನಾನು ತೋರಿಸ್ತೇನೆ ನಿಮಗೆ ಓಪನ್ ಆಗಿ ನೋಡಿ ಫ್ರೆಂಡ್ಸ್. ನಾವು ಈ ವಿಡಿಯೋಗಳಿಗೆ ಲೈಕ್ ಮಾಡುವುದು ಇಲ್ಲಿ ತೋರಿಸುತ್ತದೆ. ಈಗ ಅದೇ ರೀತಿಯಾಗಿ ಬ್ಯಾಕ್ ಬರುತ್ತೇನೆ ಈಗ. ಹಾಗೆ ಮತ್ತು ಇಲ್ಲಿ ಕೆಳಗಡೆ ಕಮೆಂಟ್ ಅಂತಿದೆ ಫ್ರೆಂಡ್ಸ್. ನೀವು ವಿಡಿಯೋಗಳಿಗೆ ಕಮೆಂಟ್ ಮಾಡಿದ್ದು ಇಲ್ಲಿ ಸೇವ್ ಆಗಿರ್ತದೆ ನೋಡ್ಬೋದು ಫ್ರೆಂಡ್ಸ್. ಈ ಥರ ನೀವು ಯಾವೆಲ್ಲ ವಿಡಿಯೋಗಳಿಗೆ ಕಮೆಂಟ್ ಮಾಡಿರೋದು ಎಲ್ಲ ಡಾಟಾ ಇಲ್ಲಿ ಸೇವ್ ಆಗಿರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ರೀಪೋಸ್ಟ್ ಅಂತಿದೆ ಫ್ರೆಂಡ್ಸ್, ಮತ್ತು ಟ್ಯಾಗ್ಸ್ ಇದೆ ಮತ್ತು ಸ್ಟಿಕ್ಕರ್ ಇದೆ. ಈ ಥರ ನೀವು ಚೆಕ್ ಮಾಡೋದು ಇಲ್ಲಿ ಬರುತ್ತದೆ ಫ್ರೆಂಡ್ಸ್. ಈಗ ಹಾಗೆ ಸ್ವಲ್ಪ ಕೆಳಗಡೆ ಸ್ಕೋರ್ ಮಾಡಿ ಇಲ್ಲಿ ಪೋಸ್ಟ್ ಅಂತಿದೆ ನೋಡಿ ಫ್ರೆಂಡ್ಸ್. ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೋದು ಇಲ್ಲಿ ಬರುತ್ತೆ. ನಾನು ಎಕ್ಸಾಂಪಲಿಗೆ ಯಾವ ಪೋಸ್ಟ್ ಹಾಕಿಲ್ಲ. ಈಗ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಫುಲ್ ಕೆಳಗಡೆ ಟೈಮ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡೋಣ. ಬನ್ನಿ ಈಗ ನೀವು ಇನ್ಸ್ಟಾಗ್ರಾಮದಲ್ಲಿ ಎಷ್ಟು ದಿನಾಲು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರೋದು ಇಲ್ಲಿ ಡಾಟಾ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಇದನ್ನು ಚೆಕ್ ಮಾಡೋದು ತುಂಬ ಜನರಿಗೆ ಗೊತ್ತಿಲ್ಲ. ಈಗ ನಾನು ತೋರಿಸ್ಕೊಡ್ತೇನೆ ಬನ್ನಿ. ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವೀಗ ಇಲ್ಲಿ ಲಾಸ್ಟ್ ಟುಡೇ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಇವತ್ತು 1 hour 90 minutes ನಾನು ಟೈಮ್ ಸ್ಪೆಂಡ್ ಮಾಡಿದ್ದೇನೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಫ್ರೈಡೇ ಇದೆ ನೋಡಿ ಫ್ರೆಂಡ್ಸ್. ಫ್ರೈಡೇ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 3 hour 24 minutes ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅದೇ ಥರ್ಸ್ಡೇ ನೋಡಿದ್ರೆ 1 hour 29 ಈ ಥರ ತೋರಿಸುತ್ತದೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನೋಡ್ಬೋದು. ಮತ್ತು ಇಲ್ಲಿ ಟೈಮ್ ಸ್ಪೆಂಡ್ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ವಾಚ್ ಹಿಸ್ಟ್ರಿ ಅಂತಿದೆ ನೋಡಿ ಫ್ರೆಂಡ್ಸ್. ನೀವು ಯಾವೆಲ್ಲ ರೀಲ್ಸನ್ನು ನೋಡಿದ್ದೀರಿ ಅದು ಇಲ್ಲಿ ಡಾಟಾ ಸೇವ್ ಆಗಿರುತ್ತದೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಅಕೌಂಟ್ ಹಿಸ್ಟ್ರಿ ಅಂತಿದೆ ಕೆಳಗಡೆ, ಅಂದರೆ ನಿಮ್ಮ ಅಕೌಂಟ್ ಹಿಸ್ಟ್ರಿಯನ್ನು ಇಲ್ಲಿ ತೋರಿಸುತ್ತದೆ ಫ್ರೆಂಡ್ಸ್. ಮತ್ತು ಅದರ ಕೆಳಗಡೆ ಮತ್ತೊಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ರೀಸೆಂಟ್ ಸರ್ಚ್ ಅಂತಿದೆ ಫ್ರೆಂಡ್ಸ್. ಅಂದರೆ ನೀವು ಇನ್ಸ್ಟಾಗ್ರಾಮದಲ್ಲಿ ನೀವು ಯಾವೆಲ್ಲ ಸರ್ಚ್ ಮಾಡಿ ಐಡಿಯನ್ನು ನೋಡಿದ್ದೀರಿ ಅದು ಇಲ್ಲಿ ತೋರಿಸುತ್ತದೆ ಫ್ರೆಂಡ್ಸ್. ನಿಮಗೆ ಯಾರೆಲ್ಲ ಐಡಿಯನ್ನು ನೀವು ಸರ್ಚ್ ಮಾಡಿ ನೋಡಿದ್ದೀರಿ ಅನ್ನೋದು ಅಲ್ಲಿ ತೋರಿಸುತ್ತದೆ. ಈ ಥರ ತೋರಿಸುತ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಲಿಂಕ್ ಹಿಸ್ಟ್ರಿ ಅಂತಿದೆ ಫ್ರೆಂಡ್ಸ್. ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಯಾವೆಲ್ಲ ಐಡಿಗಳು ಲಿಂಕ್ ಮಾಡಿದ್ದೀರಿ ಅದು ತೋರಿಸುತ್ತದೆ ಫ್ರೆಂಡ್ಸ್ ಇಲ್ಲಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡುತ್ತಾ ಇರಿ ಫ್ರೆಂಡ್ಸ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.